ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಈ ವಾರದಲ್ಲಿ ಟೋಟಲ್ 7 ಮೇನ್ ಬೋರ್ಡ್ ಐ ಪಿ ಒಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ. ಅದರಲ್ಲಿ ಆಲ್ರೆಡಿ 5 ಐ ಪಿ ಒಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗಿದೆ. ಈ ವಿಡಿಯೋನಲ್ಲಿ ಮಿಕ್ಕಿರುವಂಥ 2 ಐ ಪಿ ಒಗಳನ್ನು ನಾನು ಕವರ್ ಮಾಡ್ತಾ ಇದ್ದೀನಿ. ಮೊದಲನೇ ಕಂಪನಿ ಟೆಂಪ್ಸೆನ್ಸ್ ಇನ್ಸ್ಟ್ರೂಮೆಂಟ್ಸ್ ಆಗಿರುತ್ತೆ. ಈ ಒಂದು ಕಂಪನಿ ಮೇಜರ್ ಆಗಿ ಟೆಂಪ್ರೇಚರ್ ಸೆನ್ಸಿಂಗ್ ಸೊಲ್ಯೂಷನ್ಸ್ಗಳನ್ನು ಪ್ರೊವೈಡ್ ಮಾಡ್ತಾರೆ. ಹಾಗೆ ಥರ್ಮೋಕಪಲ್ಸ್ಗಳು, ಆರ್ ಟಿ ಡಿಗಳು, ಹಾಗೆ ಇನ್ಫ್ರಾರೆಡ್ ಪೈರೋಮೀಟರ್ಸ್ನಂಥ ಪ್ರಾಡಕ್ಟ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪನಿ ಕೂಡ ಆಗಿರ್ತಾರೆ. ಹಾಗೆಯೇ ಕಂಪನಿ ಸ್ಪೆಷಲೈಸ್ಡ್ ಕೇಬಲ್ ಸೆಗ್ಮೆಂಟಲ್ಲಿ ಕೂಡ ಕೆಲಸ ಮಾಡ್ತಾರೆ. ಹೈ ಟೆಂಪರೇಚರ್ ಪವರ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ ಕೇಬಲ್ಸ್ಗಳನ್ನು ಕೂಡ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇದಷ್ಟೇ ಅಲ್ಲದೆ ಎಲೆಕ್ಟ್ರಿಕಲ್ ಹೀಟಿಂಗ್ ಸೊಲ್ಯೂಷನ್ಸ್ಗಳನ್ನು ಕೂಡ ಕಂಪನಿ ಪ್ರೊವೈಡ್ ಮಾಡ್ತಾರೆ. 1990ರಲ್ಲಿ ಪ್ರಾರಂಭವಾದಂಥ ಕಂಪನಿ 15 ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ಗಳನ್ನು ಗ್ಲೋಬಲಿ ಕಂಪನಿ ಹೊಂದಿದ್ದಾರೆ. 10 ಭಾರತದಲ್ಲಿದ್ದರೆ 5 ಓವರ್ಸೀಸ್ ಅಂದರೆ ಬೇರೆ ದೇಶಗಳಲ್ಲಿ ಕೂಡ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಯನ್ನು ಹೊಂದಿರುವಂಥ ಕಂಪನಿ ಆಗಿರ್ತಾರೆ. ಹಾಗೆ ಭಾರತದ ಅತಿ ದೊಡ್ಡ ಕಾಂಟ್ಯಾಕ್ಟ್ ಆ್ಯಂಡ್ ನಾನ್ ಕಾಂಟ್ಯಾಕ್ಟ್ ಟೆಂಪ್ರೇಚರ್ ಸೆನ್ಸರ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪನಿ ಆಗಿರ್ತಾರೆ. ಕಂಪನಿಯ ರೆವೆನ್ಯೂ ಬೈಫರ್ಕೇಷನ್ ಅನ್ನು ಅಬ್ಸರ್ವ್ ಮಾಡಿದಾಗ ಟೆಂಪ್ರೇಚರ್ ಸೆನ್ಸಿಂಗ್ ಸೊಲ್ಯೂಷನ್ಸ್ನಿಂದನೇ 45% ರೆವೆನ್ಯೂ ಜನರೇಟ್ ಆಗುತ್ತೆ. ಹಾಗೆ ಸ್ಪೆಷಲೈಸ್ಡ್ ಕೇಬಲ್ಸ್ನಿಂದ 35% ರೆವೆನ್ಯೂನ ಜನರೇಟ್ ಮಾಡ್ತಾರೆ. ಎಲೆಕ್ಟ್ರಿಕಲ್ ಹೀಟಿಂಗ್ ಸೊಲ್ಯೂಷನ್ಸ್ಗಳನ್ನು ಪ್ರೊವೈಡ್ ಮಾಡಿ 20% ರೆವೆನ್ಯೂ ಜನರೇಟ್ ಮಾಡ್ತಿದ್ದಾರೆ. ಆಲ್ಮೋಸ್ಟ್ 3 ಸೆಗ್ಮೆಂಟ್ಗಳಲ್ಲಿ ಕಂಪನಿ ಕೆಲಸ ಮಾಡ್ತಿದೆ. ಒಂದು ಸ್ಟ್ರಾಂಗ್ ಬಿಸ್ನೆಸ್ ಮಾಡೆಲ್ ಆಗಿರುತ್ತೆ. ಐ ಪಿ ಒ ಗುರುವಾರ ಆಗಸ್ಟ್ 20ಕ್ಕೆ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗುತ್ತೆ. ಸೋಮವಾರ ಆಗಸ್ಟ್ 24ರವರೆಗೂ ಈ ಒಂದು ಐ ಪಿ ಒನಲ್ಲಿ ನೀವು ಅಪ್ಲೈ ಮಾಡ್ಬೋದು. ಅಲಾಟ್ಮೆಂಟ್ ಡೇಟ್ ಆಗಸ್ಟ್ 25 ಆಗಿರುತ್ತೆ. ಹಾಗೆ ಐ ಪಿ ಒ ಲಿಸ್ಟಿಂಗ್ ಡೇಟ್ ಆಗಸ್ಟ್ 28 ಆಗಿದೆ. 285ರ ಲೋವರ್ ಪ್ರೈಸ್ ಬ್ಯಾಂಡ್, ₹300 ಅಪ್ಪರ್ ಪ್ರೈಸ್ ಬ್ಯಾಂಡನ್ನು ಕಂಪನಿ ಸೆಟ್ ಮಾಡಿದ್ದಾರೆ. ₹300 ಕಟ್ ಆಫ್ ಪ್ರೈಸ್ ಏನಿದೆ ಅದೇ ಒಂದು ಪ್ರೈಸ್ನಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. 50 ಶೇರ್ಗಳ ಲಾಟ್ ಆಗಿದ್ದು ಮಿನಿಮಮ್ ಒಂದು ಲಾಟ್ಗೆ ಅಪ್ಲೈ ಮಾಡೋದಕ್ಕೆ 15,000 ರಿಕ್ವೈರ್ಮೆಂಟ್ ಇರುತ್ತೆ. ರಿಟೇಲ್ ಕ್ಯಾಟಗರಿಯಲ್ಲಿ ಮ್ಯಾಕ್ಸಿಮಮ್ 13 ಲಾಟ್ಸ್ಗೆ ನೀವು ಅಪ್ಲೈ ಮಾಡ್ಬೋದು. ಕಂಪನಿಯ ಫಿನಾನ್ಷಿಯಲ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ರೆವೆನ್ಯೂಸ್, ಪ್ರಾಫಿಟ್ಸ್ ಇಯರ್ ಆನ್ ಇಯರ್ ಕನ್ಸಿಸ್ಟೆಂಟ್ ಆಗಿ ಇನ್ಕ್ರೀಸ್ ಆಗ್ತದೆ. 2024ರ ಫಿನಾನ್ಷಿಯಲ್ ಇಯರ್ನಲ್ಲಿ 275 ಕೋಟಿ ಅರೌಂಡಲ್ಲಿ ರೆವೆನ್ಯೂ ಇತ್ತು. ಅದು ಈಗ 445 ಕೋಟಿಗೆ ಜಂಪ್ ಆಗಿದೆ. ಹಾಗೆ 41 ಕೋಟಿ ಅರೌಂಡಲ್ಲಿ ಪ್ರಾಫಿಟ್ಸ್ 2024ರ ಫಿನಾನ್ಷಿಯಲ್ ಇಯರ್ನಲ್ಲಿ ಡಿಕ್ಲೇರ್ ಆಗಿತ್ತು. ಅದು ಈಗ 71 ಕೋಟಿಗೆ ಜಂಪ್ ಆಗಿದೆ. ಕನ್ಸಿಸ್ಟೆಂಟ್ ಪ್ರಾಫಿಟ್ ಆ್ಯಂಡ್ ರೆವೆನ್ಯೂ ಗ್ರೋತ್ ಕಾಣಿಸ್ತದೆ. ಕಂಪನಿಯಲ್ಲಿ ಟೋಟಲ್ ಬಾರೋಯಿಂಗ್ಸ್ ಕೇವಲ 78 ಕೋಟಿ ಅರೌಂಡಲ್ಲಿ ಇದೆ. ಡೆಟ್ ಟು ಈಕ್ವಿಟಿ ರೇಷಿಯೋ 0.15ರಷ್ಟು ಆಗಿರುತ್ತೆ. ಒಂದು ಸ್ಟ್ರಾಂಗ್ ಡೆಟ್ ಟು ಈಕ್ವಿಟಿ ರೇಷಿಯೋನ ಕಂಪನಿ ಮೇಂಟೈನ್ ಮಾಡ್ತಿದ್ದಾರೆ. ಬಟ್ ಕೆಲವೊಂದು ಬಾರಿ ವರ್ಕಿಂಗ್ ಕ್ಯಾಪಿಟಲ್ ಸ್ಕ್ವೀಸ್ ನೋಡೋದಕ್ಕೆ ಸಿಕ್ಕಿದೆ. ಆಪರೇಟಿಂಗ್ ಕ್ಯಾಶ್ ಫ್ಲೋ ಏನಿದೆ ಅದು ಡ್ರಾಪ್ ಆಗ್ತಿರೋದು ಕಾಣಿಸ್ತಿದೆ. ಕ್ಯಾಪಿಟಲ್ ಇಂಟೆನ್ಸಿವ್ ಬಿಸ್ನೆಸ್ ಆಗಿರೋದ್ರಿಂದ ಕೆಲವು ಬಾರಿ ಈ ರೀತಿಯಲ್ಲಿ ಕ್ಯಾಶ್ ಫ್ಲೋನಲ್ಲಿ ನೆಗೆಟಿವ್ ಸೈಡ್ಸ್ ಕಾಣಿಸುತ್ತೆ. ಬಟ್ ಓವರ್ ಆಲ್ ರೆವೆನ್ಯೂ ಪ್ರಾಫಿಟ್ಸ್ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ಐ ಪಿ ಒ ಇಶ್ಯೂ ಸೈಜ್ 650 ಕೋಟಿ ಆಗಿರುತ್ತೆ. ಇದರಲ್ಲಿ 555 ಕೋಟಿ ಆಫರ್ ಫಾರ್ ಸೇಲ್ ಆಗಿದೆ. ಅಂದರೆ ಎಕ್ಸಿಸ್ಟಿಂಗ್ ಇನ್ವೆಸ್ಟರ್ಸ್ 555 ಕೋಟಿ ಅಮೌಂಟ್ನ ಶೇರ್ಸ್ಗಳನ್ನು ಸೆಲ್ ಮಾಡ್ತಿದ್ದಾರೆ. ಕೇವಲ 95 ಕೋಟಿ ಮಾತ್ರ ಫ್ರೆಶ್ ಇಶ್ಯೂ ಆಗಿರುತ್ತೆ. ಈ ಫ್ರೆಶ್ ಇಶ್ಯೂನಿಂದ ಬಂದಂಥ ಅಮೌಂಟನ್ನು ಡೆಟ್ ರೀಪೇಮೆಂಟ್ನಲ್ಲಿ ಬಳಸ್ತಾರೆ. 55 ಕೋಟಿಯಷ್ಟು ಡೆಟ್ಟನ್ನು ಕ್ಲಿಯರ್ ಮಾಡುವಂಥ ಪ್ಲಾನ್ ಇದೆ. ಮಿಕ್ಕಿರುವಂಥ 18 ಕೋಟಿಯನ್ನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನಲ್ಲಿ ಕಂಪನಿ ಬಳಸ್ತಾರೆ. ಡೆಟ್ ಕ್ಲಿಯರೆನ್ಸ್ ಆದಮೇಲೆ ಒಂದು ಡೆಟ್ ಫ್ರೀ ಕಂಪನಿ ಕೂಡ ಆಗುತ್ತೆ. ಹಾಗೆ ಇವರು QIB ಕ್ಯಾಟಗರಿಯಲ್ಲಿ 50% ಆಫರನ್ನು ಮಾಡಿದರೆ, ರಿಟೇಲ್ ಕ್ಯಾಟಗರಿಯಲ್ಲಿ 35% ಆಫರ್ ಇದೆ. HNI ಕ್ಯಾಟಗರಿಯಲ್ಲಿ 15% ಆಫರನ್ನು ಮಾಡ್ತಿದ್ದಾರೆ. ಸಣ್ಣ ಸೈಜ್ನ ಇಶ್ಯೂ ಆಗಿದೆ. ಅಲಾಟ್ಮೆಂಟ್ನ ಚಾನ್ಸಸ್ ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆನೇ ಇರುತ್ತೆ. ಐ ಪಿ ಒ ವ್ಯಾಲ್ಯೂಷನನ್ನು ಅಬ್ಸರ್ವ್ ಮಾಡಿದಾಗ ಅಪ್ಪರ್ ಪ್ರೈಸ್ ಬ್ಯಾಂಡ್ ₹300 ಕಂಪನಿ ಸೆಟ್ ಮಾಡಿದರೆ. ಈ ಒಂದು ಪ್ರೈಸ್ ಬ್ಯಾಂಡ್ನಲ್ಲಿ ಮಾರ್ಕೆಟ್ ಕ್ಯಾಪ್ 2500 ಕೋಟಿ ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸ್ವಲ್ಪ ಮಟ್ಟಿಗೆ ಗ್ರೇ ಮಾರ್ಕೆಟ್ ಪ್ರೀಮಿಯಂನೊಂದಿಗೆ ಲಿಸ್ಟ್ ಆದಾಗ ಮಾರ್ಕೆಟ್ ಕ್ಯಾಪ್ ಕೂಡ ಇನ್ಕ್ರೀಸ್ ಆಗುತ್ತೆ. ಅದೇ ರೀತಿಯಲ್ಲಿ 36ರ ಪಿಯಲ್ಲಿ ಐ ಪಿ ಒ ತರ್ತಿದ್ದಾರೆ. ಹೈಯರ್ ಪ್ರೈಸ್ನಲ್ಲಿ ಲಿಸ್ಟ್ ಆದಾಗ ಪಿ ಕೂಡ ಇನ್ಕ್ರೀಸ್ ಆಗುತ್ತೆ. ವ್ಯಾಲ್ಯೂಷನನ್ನು ಅಬ್ಸರ್ವ್ ಮಾಡಿದಾಗ ಒಂದು ಫುಲ್ಲಿ ಪ್ರೈಸ್ಡ್ ಐ ಪಿ ಒ ಆಗಿರುತ್ತೆ. ಯಾವುದೇ ರೀತಿಯ ಡಿಸ್ಕೌಂಟೆಡ್ ಪ್ರೈಸನ್ನು ಕಂಪನಿ ಸೆಟ್ ಮಾಡಿಲ್ಲ. ಕಂಪನಿ 3 ಸೆಗ್ಮೆಂಟ್ಗಳಲ್ಲಿ ಕೆಲಸ ಮಾಡ್ತಾರೆ. ಟೆಂಪ್ರೇಚರ್ ಸೆನ್ಸರ್ಸ್, ಇಂಡಸ್ಟ್ರಿಯಲ್ ಹೀಟಿಂಗ್, ಸ್ಪೆಷಲೈಸ್ಡ್ ಕೇಬಲ್ಸ್. ಬಟ್ ಟೆಂಪ್ರೇಚರ್ ಸೆನ್ಸರ್ಸ್ ಮತ್ತು ಇಂಡಸ್ಟ್ರಿಯಲ್ ಹೀಟಿಂಗ್ ಸೆಗ್ಮೆಂಟ್ನಲ್ಲಿ ಡೊಮೆಸ್ಟಿಕಲಿ ಯಾವುದೇ ರೀತಿಯ ಕಾಂಪಿಟೇಷನ್ ಇಲ್ಲ. ಅಂದರೆ ಕಾಂಪಿಟೇಟರ್ಸ್ಗಳು ಮಾರ್ಕೆಟ್ನಲ್ಲಿ ಇನ್ನೂ ಲಿಸ್ಟ್ ಆಗಿಲ್ಲ. ಟೆಂಪ್ರೇಚರ್ ಸೆನ್ಸರ್ ಸೆಗ್ಮೆಂಟಲ್ಲಿ ರಾಡಿಕ್ಸ್, ಅವಾರ್ಡ್ ಇನ್ಸ್ಟ್ರೂಮೆಂಟ್ಸ್ ಇವರ ಕಾಂಪಿಟೇಟರ್ ಆಗಿರ್ತಾರೆ. ಈ 2 ಕಂಪನಿಗಳು ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿಲ್ಲ. ಹಾಗೆ ಇಂಡಸ್ಟ್ರಿಯಲ್ ಹೀಟಿಂಗ್ ಸೆಗ್ಮೆಂಟಲ್ಲಿ ಕೂಡ ಮ್ಯಾರಥಾನ್ ಹೀಟರ್, ಕೆರಾನ್ ಕಾಂಪಿಟೇಟರ್ ಆಗಿರ್ತಾರೆ. ಇವರು ಕೂಡ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿಲ್ಲ. ಬಟ್ ಸ್ಪೆಷಲೈಸ್ಡ್ ಕೇಬಲ್ ಸೆಗ್ಮೆಂಟ್ಗೆ ಬಂದಾಗ ಪಾಲಿಕ್ಯಾಬ್, KEI ಹಾಗೆಯೇ ಹ್ಯಾವೆಲ್ಸ್ ಕೂಡ ಇವರ ಕಾಂಪಿಟೇಟರ್ ಆಗಿರ್ತಾರೆ. ಕಂಪನಿಯ ಸ್ಟ್ರೆಂತ್ಸ್ ಮತ್ತು ವೀಕ್ನೆಸ್ಸನ್ನು ಅಬ್ಸರ್ವ್ ಮಾಡಿದಾಗ ಕಂಪನಿ ಟೆಂಪ್ರೇಚರ್ ಸೆನ್ಸರ್ ಸೆಗ್ಮೆಂಟಲ್ಲಿ ಮಾರ್ಕೆಟ್ ಲೀಡರ್ ಆಗಿದೆ. ಹಾಗೆಯೇ ಒಂದು ಸ್ಟ್ರಾಂಗ್ ಮಾರ್ಜಿನ್ಸನ್ನು ಕೂಡ ಮೇಂಟೈನ್ ಮಾಡಿಕೊಂಡು ಬರ್ತಿದ್ದಾರೆ.
ಗ್ಲೋಬಲ್ ಫುಟ್ ಪ್ರಿಂಟ್ಸ್ ಕೂಡ ಸ್ಟ್ರಾಂಗ್ ಆಗಿರೋದು ಕಾಣಿಸ್ತಿದೆ. 27% ಕಂಪನಿಯ ರೆವೆನ್ಯೂ ಏನಿದೆ ಎಕ್ಸ್ಪೋರ್ಟ್ನಿಂದನೇ ಬರುತ್ತೆ. ಗ್ಲೋಬಲಿ ಕೂಡ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಇರೋದು ಖಂಡಿತವಾಗ್ಲೂ ಪಾಸಿಟಿವ್ ಆಗುತ್ತೆ. ವೀಕ್ನೆಸ್ಗಳನ್ನು ಅಬ್ಸರ್ವ್ ಮಾಡಿದಾಗ ಜಿಯೋಗ್ರಫಿಕಲ್ ಕಾನ್ಸಂಟ್ರೇಷನ್ ಏನಿದೆ ಇದು ನೆಗೆಟಿವ್ ಕೂಡ ಆಗ್ಬೋದು. ಟ್ಯಾರಿಫ್ ಸಿಚುವೇಶನ್ಸ್, ವಾರ್ನಂಥ ಸಿಚುವೇಶನ್ಸ್ ಬಂದಾಗ ಕಂಪನಿಯ ರೆವೆನ್ಯೂಸ್ ಇಂಪ್ಯಾಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗೆ ರೀಸೆಂಟಾಗಿ ಕ್ಯಾಶ್ ಫ್ಲೋಸ್ ಫಾಲ್ ಆಗಿರೋದು ಕೂಡ ಸ್ವಲ್ಪ ನೆಗೆಟಿವ್ ಆಗಿದೆ. ಹಾಗೆ IPO ಇಶ್ಯೂ ಸೈಜಲ್ಲಿ OFSA ಹೆಚ್ಚಾಗಿದೆ, ಫ್ರೆಶ್ ಇಶ್ಯೂ ಕಡಿಮೆ ಕಾಣಿಸ್ತದೆ. ಹಾಗೆ ಒಂದು ಸೈಕ್ಲಿಕಲ್ ಕ್ಲೈಂಟ್ ಬೇಸನ್ನು ಹೊಂದಿದ್ದಾರೆ, ಅಂದರೆ ಒಂದು ಪರ್ಟಿಕ್ಯುಲರ್ ಪೀರಿಯಡ್ನಲ್ಲಿ ಮಾತ್ರ ಹೆಚ್ಚಿನ ಆರ್ಡರ್ಸ್ಗಳು ಕಂಪನಿಗೆ ಬರುತ್ತೆ, ಅದಾದಮೇಲೆ ಆರ್ಡರ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಈ ರೀತಿಯ ಸೈಕ್ಲಿಕ್ ಬಿಸ್ನೆಸ್ ಆಗಿದೆ. ಸೊ ಇದಿಷ್ಟು ಕಂಪನಿಯ ವೀಕ್ನೆಸ್ ಆಗಿರುತ್ತೆ. KFin ಟೆಕ್ನಾಲಜೀಸ್ ರಿಜಿಸ್ಟರ್ ಆಗಿದ್ದು ಇವರ ವೆಬ್ಸೈಟ್ನಲ್ಲಿ ಅಲಾಟ್ಮೆಂಟ್ ಸ್ಟೇಟಸನ್ನು ಚೆಕ್ ಮಾಡ್ಕೋಬೇಕಾಗತ್ತೆ. ಹಾಗೆ ಒಂದು ಸ್ಟ್ರಾಂಗ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. 175 ರೂಪಾಯಿಯ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇದೆ. ಕಂಪನಿ ಸೆಟ್ ಮಾಡಿರುವಂಥ ಪ್ರೈಸ್ 300 ರೂಪಾಯಿ. ಸೊ ಆಲ್ಮೋಸ್ಟ್ 58% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಕಾಣಿಸ್ತಿದೆ. ಖಂಡಿತವಾಗ್ಲೂ ಲಿಸ್ಟಿಂಗ್ ಗೇನ್ನ ಪರ್ಸ್ಪೆಕ್ಟಿವ್ನಿಂದ ಅಪ್ಲೈ ಮಾಡ್ಬೋದಾಗುತ್ತೆ. ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡೋರು ಕಂಪನಿಯ ಬಿಸ್ನೆಸ್ಸನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಹಾಗೆಯೇ ಕಂಪನಿ IPO ಏನು ತರ್ತಿದ್ದಾರೆ ವ್ಯಾಲ್ಯೂಯೇಷನ್ ಸ್ವಲ್ಪ ಮಟ್ಟಿಗೆ ಎಕ್ಸ್ಪೆನ್ಸಿವ್ ಆಗಿ ಕಾಣಿಸ್ತದೆ. ಸೊ ಪಾರ್ಷಿಯಲ್ ಪ್ರಾಫಿಟ್ ಬುಕ್ಕಿಂಗ್ ಒಳ್ಳೆ ಒಂದು ಆಯ್ಕೆ ಆಗುತ್ತೆ. ಲಾಂಗ್ ಟರ್ಮ್ಗೆ ಹೋಲ್ಡ್ ಮಾಡ್ತೀರಾ ಅಂದರೆ 50% ಶೇರ್ಸ್ಗಳನ್ನು ಕಂಟಿನ್ಯೂ ಮಾಡಿ ಹೋಲ್ಡ್ ಮಾಡ್ಕೋಬೋದು. ಸೊ ಈ ವಾರದಲ್ಲಿ ಬರ್ತಿರುವಂಥ 7ನೇ ಮೇನ್ ಬೋರ್ಡ್ IPO ಆಗ್ಮೌಂಟ್ ಎಂಟರ್ಪ್ರೈಸಸ್ನ IPO ಆಗಿರುತ್ತೆ. ಇದೊಂದು ಇಂಟಿಗ್ರೇಟೆಡ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪವರ್ ಹೌಸ್ ಆಗಿದೆ. ಸೊ ಈ ಗೋಲ್ಡ್ ಜ್ಯುವೆಲರಿ ಕಂಪನಿಗಳು ಜ್ಯುವೆಲರಿಯನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂದರೆ ಅವರು ಗೋಲ್ಡನ್ನು ಪರ್ಚೇಸ್ ಮಾಡಬೇಕಾಗತ್ತೆ. ಸೊ ಅವ್ರೇನು ಗೋಲ್ಡ್ ಮತ್ತು ಸಿಲ್ವರನ್ನು ಪರ್ಚೇಸ್ ಮಾಡ್ತಾರೆ, ಆ ಒಂದು ಪರ್ಚೇಸ್ ಮಾಡುವಂಥ ಪ್ಲ್ಯಾಟ್ಫಾರ್ಮ್ ಆಗ್ಮೌಂಟ್ ಎಂಟರ್ಪ್ರೈಸಸ್ ಮೇಂಟೈನ್ ಮಾಡ್ತಾರೆ. ಸೊ ಕಂಪನಿ ಸ್ಕ್ರ್ಯಾಪನ್ನು ಹಾಗೆಯೇ ಗೋಲ್ಡನ್ನು ಪರ್ಚೇಸ್ ಮಾಡಿ ಅದನ್ನು ಬುಲಿಯನ್ ಆಗಿ ಕನ್ವರ್ಟ್ ಮಾಡ್ತಾರೆ. ಅಂದರೆ ಈ ಗೋಲ್ಡ್ ಬಿಸ್ಕೆಟ್ಸ್ ಏನು ಬರುತ್ತೆ ಗೋಲ್ಡ್ ಬಿಸ್ಕೆಟ್ಸ್ ಆಗಿ ಕನ್ವರ್ಟ್ ಮಾಡ್ತಾರೆ. ಸೊ ಅವರ ಪ್ಲ್ಯಾಟ್ಫಾರ್ಮ್ನ ಮೂಲಕ ಆಕ್ಷನನ್ನು ಮಾಡಿ ಗೋಲ್ಡ್ ಜ್ಯುವೆಲರಿ ಕಂಪನಿಗಳು ಗೋಲ್ಡ್ ಸಿಲ್ವರನ್ನು ಪರ್ಚೇಸ್ ಮಾಡ್ಬೋದಾಗುತ್ತೆ. ಸೊ ಕೇವಲ B2B ಸೆಗ್ಮೆಂಟ್ ಅಷ್ಟೇ ಅಲ್ಲದೆ B2C ಸೆಗ್ಮೆಂಟಲ್ಲಿ ಕೂಡ ಕಂಪನಿ ಕೆಲಸ ಮಾಡ್ತಾರೆ. ಅಂದರೆ ಡೈರೆಕ್ಟಾಗಿ ಕಸ್ಟಮರ್ಸ್ಗಳು ಕೂಡ ಡಿಜಿಟಲ್ ಗೋಲ್ಡನ್ನು ಆಗ್ಮೌಂಟ್ ಎಂಟರ್ಪ್ರೈಸಸ್ನಲ್ಲಿ ಪರ್ಚೇಸ್ ಮಾಡ್ಬೋದಾಗುತ್ತೆ. ಸೊ ಒಂದು ಸ್ಟ್ರಾಂಗ್ ನೆಟ್ವರ್ಕನ್ನು ಕಂಪನಿ ಬಿಲ್ಡ್ ಮಾಡ್ಕೊಂಡಿದ್ದಾರೆ. 2012ರಲ್ಲಿ ಪ್ರಾರಂಭವಾದಂಥ ಕಂಪನಿ ಮುಂಬೈನಲ್ಲಿ ಕಂಪನಿಯ ಹೆಡ್ ಕ್ವಾರ್ಟರ್ಸ್ ಇದೆ. ಹಾಗೆ 24 ಸ್ಟೇಟ್ಗಳಲ್ಲಿ ತಮ್ಮ ಪ್ರೆಸೆನ್ಸನ್ನು ಕಂಪನಿ ಹೊಂದಿದ್ದಾರೆ. ಸೊ ಈ ಕಂಪನಿಯ IPO ಆಗಸ್ಟ್ 21 ಶುಕ್ರವಾರ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗುತ್ತೆ. ಆಗಸ್ಟ್ 25 ಮಂಗಳವಾರದವರೆಗೂ ನೀವು ಈ ಒಂದು IPOನಲ್ಲಿ ಅಪ್ಲೈ ಮಾಡ್ಬೋದಾಗುತ್ತೆ. ಅಲಾಟ್ಮೆಂಟ್ ಡೇಟ್ 27 ಆಗಸ್ಟ್ ಆಗಿರುತ್ತೆ. ಸೊ ಲಿಸ್ಟಿಂಗ್ ಡೇಟ್ ಆಗಸ್ಟ್ 31 ಆಗಿದೆ. ಸೊ 750ರಿಂದ 788ರ ಪ್ರೈಸ್ ಸೆಟ್ ಆಗಿದೆ. 788ರ ಕಟ್ ಆಫ್ ಪ್ರೈಸ್ ಏನಿದೆ ಅದೇ ಒಂದು ಪ್ರೈಸ್ನಲ್ಲಿ ನೀವು ಅಪ್ಲೈ ಮಾಡಬೇಕಾಗತ್ತೆ. ಸೊ ಒಂದು ಲಾಟ್ಗೆ ಅಪ್ಲೈ ಮಾಡ್ತೀರಾ ಅಂದರೆ ಮಿನಿಮಮ್ 19 ಶೇರ್ಸ್ ಆಗಿರುತ್ತೆ. ಅದಕ್ಕೆ ನಿಮಗೆ 14,972 ರೂಪಾಯಿ ಬೇಕಾಗುತ್ತೆ. ಮ್ಯಾಕ್ಸಿಮಮ್ ರಿಟೇಲ್ ಕ್ಯಾಟಗರಿಯಲ್ಲಿ 13 ಲಾಟ್ಸ್ಗೆ ನೀವು ಅಪ್ಲೈ ಮಾಡ್ಬೋದು. 13ಕ್ಕಿಂತ ಹೆಚ್ಚಿನ ಲಾಟ್ಸ್ಗೆ ಅಪ್ಲೈ ಮಾಡ್ತೀರಾ ಅಂದರೆ HNI ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. ಸೊ ಕಂಪನಿಯ ಫಿನಾನ್ಷಿಯಲ್ಸನ್ನು ಅಬ್ಸರ್ವ್ ಮಾಡಿದಾಗ ಫಿನಾನ್ಷಿಯಲ್ಸ್ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ರೆವೆನ್ಯೂ 35,000 ಕೋಟಿ 2024ರ ಫಿನಾನ್ಷಿಯಲ್ ಇಯರ್ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಅದು 2026ರ ಫಿನಾನ್ಷಿಯಲ್ ಇಯರ್ಗೆ 94,000 ಕೋಟಿಗೆ ಇನ್ಕ್ರೀಸ್ ಆಗಿದೆ. ಬಟ್ ಪ್ರಾಫಿಟ್ಸನ್ನು ಅಬ್ಸರ್ವ್ ಮಾಡಿ ಕೇವಲ 75 ಕೋಟಿಯ ಪ್ರಾಫಿಟ್ 2024ರ ಫಿನಾನ್ಷಿಯಲ್ ಇಯರ್ನಲ್ಲಿ ಜನರೇಟ್ ಆಗಿತ್ತು. ಅದು ಈಗ 348 ಕೋಟಿಗೆ ಜಂಪ್ ಆಗಿದೆ. ಸೊ ಗೋಲ್ಡ್ನಲ್ಲಿ ಟ್ರೇಡ್ ಮಾಡುವಂಥ ಕಂಪನಿ ಆಗಿರೋದ್ರಿಂದ ಎಕ್ಸ್ಪೆನ್ಸಸ್ ಕೂಡ ಹೆಚ್ಚಾಗಿ ಇರುತ್ತೆ. ಸೊ ಪ್ರಾಫಿಟಬಿಲಿಟಿ ಸ್ಟ್ರಾಂಗ್ ಆಗಿ ಮೇಂಟೈನ್ ಮಾಡಿಕೊಂಡು ಬಂದಿದ್ದಾರೆ. ಹಾಗೆ ಕಂಪನಿ ಡೆಟ್ಟನ್ನು ಕೂಡ ರಿಡ್ಯೂಸ್ ಮಾಡ್ತಾ ಬರ್ತಿದ್ದಾರೆ. 55 ಕೋಟಿ ಅರೌಂಡಲ್ಲಿ ಇದ್ದಂಥ ಡೆಟ್ ಈಗ 2026ರ ಫಿನಾನ್ಷಿಯಲ್ ಇಯರ್ಗೆ 12 ಕೋಟಿಗೆ ಡ್ರಾಪ್ ಆಗಿದೆ. ಹಾಗೆ ಒಂದು ಸ್ಟ್ರಾಂಗ್ ಡೆಟ್ ಟು ಈಕ್ವಿಟಿ ರೇಷಿಯೋನ ಮೇಂಟೈನ್ ಮಾಡ್ತಿದ್ದಾರೆ. ಆಲ್ಮೋಸ್ಟ್ ಡೆಟ್ ಫ್ರೀ ಕಂಪನಿ ಅಂತ ಹೇಳ್ಬೋದಾಗುತ್ತೆ. IPO ಇಶ್ಯೂ ಸೈಜ್ 825 ಕೋಟಿ ಆಗಿರುತ್ತೆ. ಹಾಗೆಯೇ 620 ಕೋಟಿ ಫ್ರೆಶ್ ಇಶ್ಯೂ ಇದೆ. ಆಫರ್ ಫಾರ್ ಸೇಲ್ 205 ಕೋಟಿ ಆಗಿರುತ್ತೆ. ಸೊ ಫ್ರೆಶ್ ಇಶ್ಯೂನಿಂದ ಬಂದಂಥ ಅಮೌಂಟನ್ನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನಲ್ಲಿ ಬಳಸ್ತೀವಿ ಅಂತ ಕಂಪನಿ ಹೇಳಿದ್ದಾರೆ. ಹಾಗೆ ಆಫರ್ ಫಾರ್ ಸೇಲ್ನಲ್ಲಿ ಪ್ರಮೋಟರ್ಸ್ ತಮ್ಮ ಸ್ಟೇಕನ್ನು ಸೆಲ್ ಮಾಡ್ತಾರೆ. ಇಲ್ಲೂ ಕೂಡ ಅಷ್ಟೇ QIB ಕ್ಯಾಟಗರಿಯಲ್ಲಿ 50% ಆಫರ್ ಇರುತ್ತೆ. ರಿಟೇಲ್ ಕ್ಯಾಟಗರಿಯಲ್ಲಿ 35% ಆಫರ್ ಮಾಡ್ತಿದ್ದಾರೆ. ಇದು ಕೂಡ ಸಣ್ಣ ಸೈಜ್ನ IPO ಆಗಿರುತ್ತೆ. ಇಲ್ಲೂ ಕೂಡ ಅಲಾಟ್ಮೆಂಟ್ನ ಚಾನ್ಸಸ್ ಸ್ವಲ್ಪ ಕಡಿಮೆ ಆಗ್ಬೋದು. ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ಸ್ ಬರುವಂಥ ಎಕ್ಸ್ಪೆಕ್ಟೇಷನ್ ಇರುತ್ತೆ. IPO ವ್ಯಾಲ್ಯೂಷನ್ ಅನ್ನು ಅಬ್ಸರ್ವ್ ಮಾಡಿದಾಗ 7,200 ಕೋಟಿ ಅರೌಂಡಲ್ಲಿ ಮಾರ್ಕೆಟ್ ಕ್ಯಾಪ್ ಹೊಂದಿರುವಂಥ ಕಂಪನಿ ಆಗಿರುತ್ತೆ. 18-19ರ P/E IPO ಬರ್ತಿದೆ. ರಿಟರ್ನ್ ಆನ್ ನೆಟ್ವರ್ತ್, ರಿಟರ್ನ್ ಆನ್ ಈಕ್ವಿಟಿ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ಒಂದು ಪ್ರೀಮಿಯಂ ಪ್ರೈಸ್ಡ್ IPO ಆಗಿರುತ್ತೆ. ಕಾಂಪಿಟೇಟರ್ಸನ್ನು ಅಬ್ಸರ್ವ್ ಮಾಡಿದಾಗ ಅದ್ವಿತ್ ಜುವೆಲ್ಸ್, ಶೃಂಗಾರ್ ಹೌಸ್, ಗ್ರೋವರ್ ಜುವೆಲ್ಸ್,
PNGS, ರೇವಾ ಇವರ ಕಾಂಪಿಟೇಟರ್ಸ್ ಆಗಿರ್ತಾರೆ. ಎಲ್ಲ ಕಂಪನಿಗಳು ಕೂಡ 10-12 PE ಟ್ರೇಡ್ ಆಗ್ತದೆ. ಸೊ ಆಗ್ಮೌಂಟ್ ಎಂಟರ್ಪ್ರೈಸಸ್ ಸ್ವಲ್ಪ ಎಕ್ಸ್ಪೆನ್ಸಿವ್ ವ್ಯಾಲ್ಯೂಷನಲ್ಲಿ IPOನ ತರ್ತಿದ್ದಾರೆ. ಸೊ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ಸನ್ನು ಅಬ್ಸರ್ವ್ ಮಾಡಿದಾಗ ಒಂದು ಇಂಟಿಗ್ರೇಟೆಡ್ ಎಕೋಸಿಸ್ಟಮ್ ಆಗಿದೆ. ಸಾಕಷ್ಟು ಕಸ್ಟಮರ್ಸ್ಗಳನ್ನು ಕಂಪನಿ ಹೊಂದಿದ್ದಾರೆ. ಕ್ಯಾಪಿಟಲ್ ಎಫಿಷಿಯನ್ಸಿ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ರಿಟರ್ನ್ ಆನ್ ಈಕ್ವಿಟಿ 51% ಇದೆ. ಹಾಗೆಯೇ ವರ್ಚುವಲಿ ಡೆಟ್ ಫ್ರೀ ಕಂಪನಿ ಆಗಿರುತ್ತೆ. ಗ್ರೋತ್ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ರೆವಿನ್ಯೂ ಗ್ರೋತ್ ಸ್ಟ್ರಾಂಗ್ ಇದೆ. ಹಾಗೆ ಪ್ರಾಫಿಟಬಿಲಿಟಿ ಕೂಡ ಸ್ಟ್ರಾಂಗ್ ಆಗಿ ಮೇಂಟೈನ್ ಮಾಡಿಕೊಂಡು ಬರ್ತಿದ್ದಾರೆ. ಹಾಗೆ ವೀಕ್ನೆಸ್ಸನ್ನು ಅಬ್ಸರ್ವ್ ಮಾಡಿದಾಗ ಮಾರ್ಜಿನ್ಸ್ ತುಂಬಾ ಕಡಿಮೆ ಕಾಣಿಸುತ್ತೆ. ರೆವೆನ್ಯೂ ನೀವು ಅಬ್ಸರ್ವ್ ಮಾಡಿದಾಗ 90,000 ಕೋಟಿ ಅರೌಂಡಲ್ಲಿದೆ. ಬಟ್ ಪ್ರಾಫಿಟ್ಸ್ ಕೇವಲ 300 ಕೋಟಿ ಇದೆ. ಸೊ ಇದಕ್ಕೆ ರೀಸನನ್ನು ಕೂಡ ನಾನು ತಿಳಿಸ್ದೆ. ಗೋಲ್ಡ್ನಲ್ಲಿ ಟ್ರೇಡ್ ಮಾಡೋದ್ರಿಂದ ಎಷ್ಟು ರೆವೆನ್ಯೂಸ್ ಇರುತ್ತೆ ಅಷ್ಟೇ ಎಕ್ಸ್ಪೆನ್ಸಸ್ ಕೂಡ ಇರುತ್ತೆ. ಆದ್ದರಿಂದ ಮಾರ್ಜಿನ್ಸ್ ಕಡಿಮೆ ಇದೆ. ಕಮಾಡಿಟಿ ರಿಸ್ಕ್ ಕೂಡ ಒಂದು ಮೇಜರ್ ವೀಕ್ನೆಸ್ ಆಗಿರುತ್ತೆ. ಈಗ ಗೋಲ್ಡ್ ಪ್ರೈಸಸ್ ಸ್ಟ್ರಾಂಗ್ ಆಗಿದೆ. ಬಟ್ ಗೋಲ್ಡ್ ಪ್ರೈಸಸ್ ಡ್ರಾಪ್ ಆಯಿತು ಅಂದರೆ ಕಂಪನಿಯ ಮಾರ್ಜಿನ್ಸ್ ಕೂಡ ಫಾಲ್ ಆಗ್ಬೋದು. ಲಾಸನ್ನು ಕೂಡ ಈ ಕಂಪನಿ ಡಿಕ್ಲೇರ್ ಮಾಡ್ಬೋದು. ಆ ಒಂದು ರಿಸ್ಕನ್ನು ಕೂಡ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಸೊ IPO ರಿಜಿಸ್ಟರ್ ಲಿಂಕ್ ಇನ್ ಟೈಮ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಆಗಿದ್ದು ಅವರ ವೆಬ್ಸೈಟ್ನಲ್ಲಿ ಅಲಾಟ್ಮೆಂಟ್ ಸ್ಟೇಟಸನ್ನು ಚೆಕ್ ಮಾಡ್ಕೋಬೇಕಾಗತ್ತೆ. ಸೊ ₹788 ಕಟ್ ಆಫ್ ಪ್ರೈಸನ್ನು ಕಂಪನಿ ಸೆಟ್ ಮಾಡಿದರೆ. ₹232 ಪ್ರೀಮಿಯಂ ಇದೆ. ಇಲ್ಲೂ ಕೂಡ 30% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ಸ್ ಕಾಣಿಸ್ತಿದೆ. ಸೊ 2020 ಪ್ರೈಸ್ನಲ್ಲಿ ಲಿಸ್ಟ್ ಆಗ್ಬೋದು ಅನ್ನೋದೊಂದು ಎಕ್ಸ್ಪೆಕ್ಟೇಷನ್ ಇದೆ. ಬಟ್ ಕೊನೆ ದಿನದವರೆಗೂ ವೆಯ್ಟ್ ಮಾಡಿ ಪ್ರೀಮಿಯಮನ್ನು ಅಬ್ಸರ್ವ್ ಮಾಡಿ ಆಮೇಲೆ ಅಪ್ಲಿಕೇಶನನ್ನು ಹಾಕ್ಬೋದಾಗತ್ತೆ. ಸೊ ವ್ಯಾಲ್ಯೂಯೇಷನ್ಸ್ ಅಷ್ಟೇನು ಚೀಪ್ ಅಂತ ಅನಿಸೋದಿಲ್ಲ. ಒಂದು ಪ್ರೀಮಿಯಂ ವ್ಯಾಲ್ಯೂಷನಲ್ಲೇ ಕಂಪನಿ IPOನ ತರ್ತಾ ಇದ್ದಾರೆ. ಸೊ ಲಿಸ್ಟಿಂಗ್ ಗೇನ್ನ ಪರ್ಸ್ಪೆಕ್ಟಿವ್ನಿಂದ ಸೇಮ್ ಗ್ರೇ ಮಾರ್ಕೆಟ್ ಪ್ರೀಮಿಯಮ್ಸ್ ಕಾಣಿಸಿದ್ರೆ ಅಪ್ಲೈ ಮಾಡ್ಬೋದಾಗುತ್ತೆ. ಹಾಗೆಯೇ ಲಾಂಗ್ ಟರ್ಮ್ಗೆ ಸ್ವಲ್ಪ ಕಾಷಿಯಸ್ ಆಗಿ ಡಿಸಿಷನ್ಸನ್ನು ತೊಗೋಬೋದು. ವ್ಯಾಲ್ಯೂಷನ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ. ಬಟ್ ಬಿಸ್ನೆಸ್ ಮಾಡೆಲ್ ಸ್ಟ್ರಾಂಗ್ ಆಗಿದೆ. ಕೆಲವೊಂದಿಷ್ಟು ರಿಸ್ಕ್ ಇದೆ. ಬಟ್ ಆ ಒಂದು ರಿಸ್ಕನ್ನು ನಾವು ಹ್ಯಾಂಡಲ್ ಮಾಡ್ತೀವಿ ಅಂತ ನೀವು ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಈ ಒಂದು ಕಂಪನಿಯನ್ನು ಲಾಂಗ್ ಟರ್ಮ್ಗೂ ಕೂಡ ಕಂಟಿನ್ಯೂ ಮಾಡ್ಬೋದಾಗುತ್ತೆ. ಸೊ ಗೋಲ್ಡ್ ಪ್ರೈಸಸ್ ಇನ್ಕ್ರೀಸ್ ಆಗ್ತಾ ಹೋದಷ್ಟು ಕೂಡ ಕಂಪನಿ ಅದರ ಅಡ್ವಾಂಟೇಜನ್ನು ತಗೊಳ್ತಾ ಹೋಗ್ತಾರೆ. ಎರಡು IPOಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಂಥ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಎರಡು IPOಗಳಲ್ಲಿ ನೀವು ಅಪ್ಲೈ ಮಾಡ್ತೀರಾ ಅದನ್ನು ಕಮೆಂಟ್ನಲ್ಲಿ ತಿಳಿಸ್ಬೋದಾಗುತ್ತೆ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.